Very good morning, students. This is Professor Arun Giredi. Welcome to my learning class. In the previous class, means in the last videos, I have discussed about functions of merchant banking. Okay. In today's class, I will discuss one of the important question in relation with SEBI regulation towards the merchant banker. ಅಂತ ಕರೀತೀವಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. SEBI ಮರ್ಚೆಂಟ್ ಬ್ಯಾಂಕರ್ಗೆ ಸಂಬಂಧಿಸಿದಂತೆ ಯಾವ ನಿಯಮಗಳನ್ನು ರಚಿಸಿದೆ ಅಂತ. ಸೊ if you want to like my video, please like and comment and do subscribe. Thank you. So SEBI Act came into force on 1988, but actually it practiced on 1992. Okay, SEBI is the regulator of stock market, so that merchant banker follow the guidelines of SEBI because they will guide to the investor to invest the money. ಹಾಗಾಗಿ ವರ್ತಕ ಬ್ಯಾಂಕರರಿಗೆ ಸೆಬಿಯು ಸಾಕಷ್ಟು ನಿಯಮಗಳನ್ನು ಪಾಲಿಸಲು ಸೂಚಿಸುತ್ತದೆ ಅಂತ ಕರಿತೀವಿ ನಾವು. ಯಾಕೆಂದರೆ ಸೆಬಿಯ ನಿಯಮವನ್ನು ವರ್ತಕ ಬ್ಯಾಂಕರರು ಪಾಲಿಸಬೇಕಾಗುತ್ತದೆ. ಈಗ ನಾವು ನೋಡೋಣ ರೆಗ್ಯುಲೇಷನ್ ಆಫ್ ಸೆಬಿ ಏನೇನು ಫಾಲೋ ಮಾಡಬೇಕು ಮರ್ಚೆಂಟ್ ಬ್ಯಾಂಕರು. ಫಸ್ಟ್ ಒನ್ ಈಸ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಅಂತ. ಬಿಫೋರ್ ಸ್ಟಾರ್ಟಿಂಗ್ ಎನಿ ಯುವರ್ ಮರ್ಚೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್ ಯು ಶುಡ್ ಮೇಕ್ ಯುವರ್ ಶಾರ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಅಂತ ಕರಿತೀವಿ. ಸೊ ಶಾರ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಮೀನ್ಸ್ ಅಕಾರ್ಡಿಂಗ್ ಟು ದ ರೆಗ್ಯುಲೇಷನ್ by Security Exchange Board of India, every merchant banker should have their own title and their own business. ಅಂದ್ರೆ ಸೆಬಿ ಆಕ್ಟ್ ಪ್ರಕಾರ ವರ್ತಕ ಬ್ಯಾಂಕರರು ತಮ್ಮ ವ್ಯವಹಾರಕ್ಕೆ ಒಂದು ತಲೆಬರಹವನ್ನು ಕೊಡಬೇಕು ಮತ್ತು ವ್ಯವಹಾರವನ್ನು ಪ್ರಾರಂಭಿಸಬೇಕು. ಲೀಗಲಿ ಮರ್ಚೆಂಟ್ ಬ್ಯಾಂಕರ್ ಅಂತ ಕರೆಸ್ಕೋಬೇಕಂದ್ರೆ ಅವ ಅಲ್ಲಿ ಟೈಟಲನ್ನು ಕೊಡಬೇಕು ಅಂತ ಕರೀತಾರೆ. ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡಬೇಕಾಗಿರೋದು. ನೆಕ್ಸ್ಟ್, if you want to act as a merchant banking, so your name should be there, merchant banker name should be there. ನೇಮ್ ಅನ್ನು ನೀವು ಅಲ್ಲಿ ಸೂಚಿಸಬೇಕಾಗತ್ತಾ. ದೆನ್ ವೆರಿ ಇಂಪಾರ್ಟೆಂಟ್, ಮರ್ಚೆಂಟ್ ಬ್ಯಾಂಕರ್ ಕ್ಯಾಟಗರಿ ಅಂತ ಡಿವೈಡ್ ಮಾಡೋದು. ವರ್ತಕ ಬ್ಯಾಂಕರರ ವಿಭಾಗಗಳು ಅಂತ ಬರ್ತೀವಿ ನಾವು. ಸೊ ಮರ್ಚೆಂಟ್ ಬ್ಯಾಂಕರ್ ಕ್ಯಾಟಗರಿ ಮೇನ್ಲಿ ಆನ್ ದ ಬೇಸಿಸ್ ಆಫ್ ಯುವರ್ ಕ್ಯಾಪಿಟಲ್. ಮರ್ಚೆಂಟ್ ಬ್ಯಾಂಕರ್ ಕ್ಯಾಟಗರಿ ಮೇನ್ಲಿ ಆನ್ ದ ಬೇಸಿಸ್ ಆಫ್ ಯುವರ್ ಕ್ಯಾಪಿಟಲ್. ದ್ಯಾಟ್ ಟು 1997 ರೆಗ್ಯುಲೇಷನ್ ಪ್ರಕಾರ ನಾವು ಡಿವೈಡ್ ಮಾಡ್ತೀವಿ. ಬಿಕಾಸ್ ಸಮ್ ಪೀಪಲ್ ಆರ್ ಕಮ್ ಅಂಡರ್ ಹೈ ಕ್ಯಾಟಗರಿ, ಹೆಚ್ಚಿನ ಬಂಡವಾಳ ಇದ್ದದ್ದು ಬರ್ತಾರೆ, ಆ್ಯಂಡ್ ಸಮ್ ಪೀಪಲ್ ಆರ್ ಇನ್ ಲೆಸ್ ಕ್ಯಾಟಗರಿ. ಹಾಗಾಗಿ ಮರ್ಚೆಂಟ್ ಬ್ಯಾಂಕರನ್ನು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ ಯಾರು, ಸೆಬಿಯವರು. ಸೊ ಸೆಬಿ ಆ್ಯಕ್ಟ್ ಪ್ರಕಾರ ನಿಮ್ಮದು ಹೆಸರಲ್ಲಿ ಒಂದು ಟೈಟಲ್ ಇರಬೇಕು. ಸೆಬಿ ಆ್ಯಕ್ಟ್ ಪ್ರಕಾರ ಮರ್ಚೆಂಟ್ ಬ್ಯಾಂಕರ್ ಅಂತ ಕರೆಸ್ಕೋಬೇಕು. ಸೆಬಿ ಆ್ಯಕ್ಟ್ ಪ್ರಕಾರ ನೀವು ಮರ್ಚೆಂಟ್ ಬ್ಯಾಂಕರನ್ನು ಡಿವೈಡ್ ಮಾಡ್ಕೋಬೇಕು. ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ರಿಜಿಸ್ಟ್ರೇಷನ್. ಇದು ಬಹಳ ಮುಖ್ಯ. ಎವ್ರಿ ಮರ್ಚೆಂಟ್ ಬ್ಯಾಂಕರ್ ಮಸ್ಟ್ ಆ್ಯಂಡ್ ಶುಡ್ ರಿಜಿಸ್ಟರ್ ಅಂಡರ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಕ್ಟ್. ಸೊ ದ್ಯಾಟ್ ವಾಟ್ ಈಸ್ ದ ಇಂಪಾರ್ಟೆಂಟ್ ನೆಸೆಸರಿ ಥಿಂಗ್ಸ್, ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ವಿತ್ ಪ್ರಾಪರ್ ಸರ್ಟಿಫಿಕೇಟ್ ಇನ್ ದ ಫಾರ್ಮ್ ಆಫ್ ಎ, ಇನ್ ಫಾರ್ಮ್ ಎ with rupees of 13,33,300 rupees ಅಂತ. ಇದು ಭಾಳ ಮುಖ್ಯ. ಸೊ ನೀವು ಮರ್ಚೆಂಟ್ ಬ್ಯಾಂಕರ್ ಆಗಿ ಕೆಲಸ ಮಾಡಬೇಕು ಅಂತಿತ್ತಂದ್ರೆ 13,33,300 rupees ಅಪ್ಲಿಕೇಶನ್ ಫೀನ ರಿಜಿಸ್ಟ್ರೇಷನ್ ರೂಪದಲ್ಲಿ ಯಾರಿಗೆ ಕೊಡ್ಬೇಕ್ರಿ, ಸೆಬಿಗೆ. ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ಯು ಹ್ಯಾವ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಅಲಾಂಗ್ ವಿತ್ ರಿಕ್ವೈರ್ಡ್ ಫೀ. ಸೊ ವಾಟ್ ಈಸ್ ದ್ಯಾಟ್ ಇನ್ ಅಪ್ಲಿಕೇಶನ್? ದ ನೇಮ್ ಆಫ್ ದ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಗೈಡ್ ಟು ದ ಇನ್ವೆಸ್ಟರ್ಸ್. ಯಾರು ಇನ್ವೆಸ್ಟರ್ಸ್ಗೆ ಗೈಡ್ ಮಾಡ್ತಾರ ಅವ್ರ ಹೆಸರು ಅಲ್ಲಿ ಇರ್ತೈತಿ. ಸೊ ಎಷ್ಟು ಫೀನ ತುಂಬಬೇಕು ಅಂದ್ರೆ ಅವರು 13,33,300 rupees ಸೆಬಿಗೆ ತುಂಬಬೇಕಾಗತ್ತ. ಸೊ ಹಾಗಾಗಿ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ. ನೋಂದಾವಣೆ ರಿಜಿಸ್ಟ್ರೇಷನ್ ಒಳಗೆ ಅಪ್ಲಿಕೇಶನ್ ಫೀ ಇರುತ್ತೆ. ಅಪ್ಲಿಕೇಶನ್ ಫೀ ಜೊತೆಗೆ ಅದನ್ನು ಯಾರಿಗೆ ಸಬ್ಮಿಟ್ ಮಾಡ್ಬೇಕ್ರಿ, ಅವರು ರಿಜಿಸ್ಟ್ರಾರ್ಗೆ ಸಬ್ಮಿಟ್ ಮಾಡಬೇಕು. ಆಮೇಲೆ ಇಫ್ ದ ಅಪ್ಲಿಕೇಶನ್ ಫಾಲ್ ಎನಿ ಡಿಫಾಲ್ಟ್ ಆರ್ ಅಪ್ಲಿಕೇಶನ್ ಫಾಲ್ ಎನಿ incomplete information, so 100% the application will be rejected. ಅಂದರೆ ಅಪ್ಲಿಕೇಶನ್ ತುಂಬುವಾಗ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ತುಂಬಬೇಕು ನಾವು. ಇಫ್ ದ ಇನ್ಫಾರ್ಮೇಷನ್ ಈಸ್ ಇನ್ಕಂಪ್ಲೀಟ್, ಇನ್ಸಫಿಷಿಯಂಟ್, 100% the SEBI will reject your application because incomplete information should not be allowed by the SEBI. Because if the name is incomplete, if the fees is incomplete, if the office address is incomplete, if those who are the workers information is incomplete, this will definitely not going to be positive to the merchant banker. ಹಾಗಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಇರಬೇಕು ಅಂತ. And very important thing,
In application form, they have to mention who is the principal officer and who comes under board of authority that has to be represented. No, it's very important. In merchant banking application form, you have to compulsorily mention who is the principal officer and who are the board. ಅಂದ್ರೆ ಏನ್ರಿ, ಮುಖ್ಯವಾದಂಥ ಅಧಿಕಾರಿಗಳು ಯಾರನ್ನು ನೇಮಿಸಿರಿ, ಆಮೇಲೆ ಯಾವ ರೀತಿಯಾದಂಥ ನಿರ್ದೇಶಕ ಮಂಡಳಿಯನ್ನು ನೇಮಿಸಿರಿ ಅನ್ನೋದು ನಿಮ್ಮ ಅರ್ಜಿಯಲ್ಲಿ ನೀವು ಬರೆದು ಕಳಿಸ್ಬೇಕು. ಯಾರಿಗೆ? ಸೆಬಿಗೆ. ಯಾಕೆ ಬರೆದು ಕಳಿಸ್ಬೇಕು ಅಂದ್ರೆ, ಬಿಕಾಸ್ in somewhere happens your guidance going to be wrong, then the investor is to be supposed to loss, then they will ask you who is supposed to guide the investors. ಹಾಗಾಗಿ ಇಲ್ಲಿ ಮರ್ಚೆಂಟ್ ಬ್ಯಾಂಕರು ಸೆಬಿಗೆ ಸಬ್ಮಿಟ್ ಮಾಡುವಾಗ ಆಫೀಸರ್ ಅಂದ್ರೆ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಯಾರು, ನಿರ್ದೇಶಕ ಮಂಡಳಿ ಏನು ಅನ್ನೋದನ್ನು ಅವರು ಬರೆದು ಕಳಿಸ್ಬೇಕು. ಬೋರ್ಡ್ ಆಫ್ ಅಪ್ಲಿಕೇಶನ್ ಮೇ ಕನ್ಸಿಡರ್ ಏನೇನು ಫಾಲೋ ಮಾಡಬೇಕು ಬೋರ್ಡ್ ಅಂದ್ರೆ, ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್. ನೋಡಿರಿ, ನೀವು ಮರ್ಚೆಂಟ್ ಬ್ಯಾಂಕರ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಹತ್ರ ಇರಬೇಕು. ಮೂಲಭೂತ ಸೌಕರ್ಯ, ಬಿಲ್ಡಿಂಗ್, ಇಕ್ವಿಪ್ಮೆಂಟ್ಸ್, ಆಮೇಲೆ ಆಲ್ ನೆಸೆಸರಿ ಥಿಂಗ್ಸ್. ಸುಮ್ಮನೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂಥೇಳಿ ಪ್ರಾಪರ್ ಆದಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ಲಿಕ್ಕಂದ್ರೆ ಅವರು ನಿಮ್ಗೆ ಸೆಬಿಯದವರು ಪರ್ಮಿಷನ್ನ ಕೊಡಂಗಿಲ್ಲ. ಸೊ ವಾಟ್ ದ ಥಿಂಗ್ಸ್ ಶುಡ್ ಬಿ ಫಾಲೋಡ್? ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳನ್ನು ನೀವು ಪಾಲಿಸಬೇಕು ಅಂತ. ಆಮೇಲೆ ಮಿನಿಮಮ್ ಎಂಪ್ಲಾಯ್ಡ್ 2 ಇರಬೇಕು ಆ ಕಂಪ್ನಿ ಒಳಗೆ. ಮಿನಿಮಮ್ ಎಂಪ್ಲಾಯ್ಡ್ 2 ಆ್ಯಂಡ್ ಹೂ ಈಸ್ ಆಲ್ರೆಡಿ ಕಂಡಕ್ಟಿಂಗ್ ದ ಮರ್ಚೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್. ನೋಡಿ, ನೀವು ಅಪಾಯಿಂಟ್ ಮಾಡಿರ್ತಕ್ಕಂತಹ ಎಂಪ್ಲಾಯೀಸ್, ಉದ್ಯೋಗಿಗಳು ಹೆಂಗಿರಬೇಕು ಅಂದ್ರೆ ಮರ್ಚೆಂಟ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ಬೇಕು ಅವರು, ವರ್ತಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ. ಸೊ ಅನ್ಅವೇರ್ ಇರ್ತಕ್ಕಂತಹ ಎಂಪ್ಲಾಯಿ ನೀವು ತೊಗೊಳಕ್ಕೆ ಬರೋಂಗಿಲ್ಲ. ಬಿಕಾಸ್ ದ ಪರ್ಸನ್ ಹೂ ಈಸ್ ಆಲ್ರೆಡಿ ವರ್ಕ್ಡ್ ಇನ್ ಸಮ್ ಅದರ್ ಮರ್ಚೆಂಟ್ ಬ್ಯಾಂಕಿಂಗ್, ಯು ಆರ್ ಸಪೋಸ್ ಟು ಅಪಾಯಿಂಟ್ ದೋಸ್ ಪರ್ಸನ್. ವೈ? ಬಿಕಾಸ್ ಯು ಕ್ಯಾನ್ ಈಸಿಲಿ ಗೈಡ್ ಟು ದ ಇನ್ವೆಸ್ಟರ್ಸ್. ಆ ಉದ್ದೇಶದಿಂದ ಅವ್ರು ಏನು ಮಾಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಎಂಪ್ಲಾಯಿನ ತೊಗೊಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಎಲ್ರಿ? ಯಾವ ಕ್ಷೇತ್ರದಲ್ಲಿ? ವರ್ತಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರಬೇಕು ಅಂತ. ಆಮೇಲೆ ಪ್ರಾಪರ್ ಕ್ಯಾಪಿಟಲ್ ಅಡೆಕ್ವೇಟ್ ಇರಬೇಕು. ಅಡೆಕ್ವೆಸಿ ಅಂತ ಕರೀತು. ಕ್ಯಾಪಿಟಲ್ ಅಡೆಕ್ವೆಸಿ, ಬಂಡವಾಳವು ಕೂಡ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ. ಬಂಡವಾಳ ಇರ್ಲಿಕ್ಕಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಗೈಡ್ ದೆಮ್. ಓಕೆ, ನಿಮ್ಮ ಹತ್ರನ ಬಂಡವಾಳ ಇರಲಿಲ್ಲ ಅಂದ್ರೆ ನೀವು ಅವ್ರಿಗೆ ಗೈಡ್ ಮಾಡಲಿಕ್ಕೆ ಯೋಗ್ಯ ಆಗಂಗಿಲ್ಲ ಅಂತ. ಆಮೇಲೆ ನೋ ಆಫೀಸರ್ ಶುಡ್ ಮೇಕ್ ಎನ್ ಅಫೆನ್ಸ್ ಮಾಡಿ ಜೈಲಿಗೆ ಹೋಗಿರಬಾರ್ದು. ಇಫ್ ಯು ಆರ್ ಅಪಾಯಿಂಟಿಂಗ್ ಎನಿ ಆಫೀಸರ್, ಇಫ್ ಯು ಮೇಕ್ ಅನ್ ಅಫೆನ್ಸ್ ಆ್ಯಂಡ್ ಯು ವೆಂಟ್ ಫಾರ್ ಅ ಜೈಲ್, ಯು ಆರ್ ನಾಟ್ ಸಪೋಸ್ ಟು ಅಪಾಯಿಂಟ್ ದೋಸ್ ಪರ್ಸನ್ ಆ್ಯಸ್ ಅ ಮರ್ಚೆಂಟ್ ಬ್ಯಾಂಕರ್. ನೋಡಿ ಹೆಂಗೈತಿಲ್ಲಿ, ಯಾವುದಾದ್ರೂ ಒಬ್ಬ ಅಧಿಕಾರಿ ತಪ್ಪು ಮಾಡಿ ಜೈಲಿಗೆ ಹೋದಾಗ ನೀವು ಅವರನ್ನು ಮರ್ಚೆಂಟ್ ಬ್ಯಾಂಕರ್ ಅಂತ ನೇಮಿಸಲು ನಿಮ್ಮ ಕಂಪ್ನಿಯಲ್ಲಿ ಬರೋದಿಲ್ಲ. ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ದ ಸೆಬಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಆಮೇಲೆ ಇಫ್ ನೋ ಆಫೀಸರ್ ಶುಡ್ ಬಿ ಎಂಗೇಜ್ ಇನ್ ಇಲ್ಲಿಗಲ್ ಆಕ್ಟಿವಿಟಿ ಟುವರ್ಡ್ಸ್ ದ ಸ್ಟಾಕ್ ಮಾರ್ಕೆಟ್. ಅಂದರೆ ನಿಮ್ಮ ಅಧಿಕಾರಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಇಲ್ಲಿಗಲ್ ಆಕ್ಟಿವಿಟಿನಲ್ಲಿ ಭಾಗವಹಿಸಬಾರ್ದು ಅಂತ. ಆಮೇಲೆ ಆಫೀಸರ್ ಯಾರ್ಯಾರು ಇನ್ಕ್ಲೂಡ್ ಮಾಡ್ಬೋದು ಅಂದ್ರೆ, ಆಫೀಸರ್ ಮೇ ಇನ್ಕ್ಲೂಡ್ ಅಪ್ಲಿಕೆಂಟ್, ಅಂದರೆ ಯಾರು ಅರ್ಜಿನ ಸಲ್ಲಿಸ್ತಾ ನಾವು, ದೆನ್ ಡೈರೆಕ್ಟರ್ಸ್ ನಿರ್ದೇಶಕರು, ದೆನ್ ಪಾರ್ಟ್ನರ್ಸ್ ಪಾಲುದಾರರು, ದೆನ್ ಪ್ರಿನ್ಸಿಪಲ್ ಆಫೀಸರ್ ಮೂಲ ವ್ಯಕ್ತಿ ಅಂತ. ದೆನ್ ರಿಕ್ವೈರ್ಡ್ ಫೀಸ್ ಈಸ್ ಟು ಬಿ ಪೇಡ್ ಟು ದ ಬೋರ್ಡ್ ಅಂತ. ನಿರ್ದೇಶಕ ಮಂಡಳಿಗೆ ಸೂಕ್ತವಾದಂತಹ ಶುಲ್ಕವನ್ನು ನಾವು ಏನು ಮಾಡಬೇಕು, ಅಲ್ಲಿ ನಮೂದಿಸಬೇಕು. ದೆನ್ ಫಾರ್ ಎವ್ರಿ ರಿಜಿಸ್ಟ್ರೇಷನ್ 5 years ಇಸ್ ದ ಮಿನಿಮಮ್ ಪೀರಿಯಡ್. ಆಫ್ಟರ್ 5 years ಯುವರ್ ಫಾರ್ಮ್ ನಂಬರ್ ಹ್ಯಾಸ್ ಬೀನ್ ರಿನ್ಯೂಡ್ ವಿತ್ ರುಪೀಸ್ ಆಫ್ 5 lakh. ಅಂದರೆ ಈ ಒಂದ್ಸಲ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ಮದು ಡ್ಯೂರೇಷನ್ 5 years ಇರುತ್ತೆ. 5 years ಆದಮೇಲೆ ನೀವು ಮತ್ತೆ ನಿಮ್ಮ ಅಪ್ಲಿಕೇಶನನ್ನು ಏನು ಮಾಡ್ಬೇಕ್ರಿ, ರಿನ್ಯೂವಲ್ ಮಾಡಬೇಕು. ರಿನ್ಯೂವಲ್ ವಿತ್ ದ ಹೆಲ್ಪ್ ಆಫ್ ರುಪೀಸ್ 5 lakh ಲೆಸ್ ದ್ಯಾನ್ 3 years ಪ್ರಕಾರ ಅಲ್ಲಿ ನಾವು ಏನು ಮಾಡ್ಬೇಕ್ರಿ, ರಿನ್ಯೂವಲ್ ಮಾಡಬೇಕು ಅಂತ ಕರೀತೀವಿ. ಸೊ ಇದು ರಿಜಿಸ್ಟ್ರೇಷನ್ನಲ್ಲಿ ಬರ್ತೈತೆ ನೋಡಿ, ಭಾಳ ಇಂಪಾರ್ಟೆಂಟ್ ಇದು. ರಿಜಿಸ್ಟ್ರೇಷನ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಈಸ್ ಕಂಪಲ್ಸರಿ. Registration of merchant banker with fee is compulsory of 13,33,300 and proper persons should be appointed like director, principal officer and so on, and they are not supposed to involve any illegal activity like that. ಇದು ಎದುರು ಬರ್ತೈತ್ರಿ, ರಿಜಿಸ್ಟ್ರೇಷನ್ ಆಗ್ಬರ್ತದೆ, ನೋಂದಾವಣೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ, ನೀತಿ ಸಂಹಿತೆ ಅಂತ. ಇದು ಬಹಳನೇ ಮುಖ್ಯವಾಗಿರ್ತಕ್ಕಂಥ ಅಂಶ. ಕೋಡ್ ಆಫ್ ಕಂಡಕ್ಟ್ ಅಂದ್ರೆ merchant banker obligation and responsibility towards the merchant
ವರ್ಕಿಂಗ್ ಮರ್ಚೆಂಟ್ ಬ್ಯಾಂಕಿಂಗ್ ಆಕ್ಟಿವಿಟಿ ಅಂತ. ಕೋಡ್ ಆಫ್ ಕಂಡಕ್ಟ್ ಅಂದರೆ ನೀತಿ ಸಂಹಿತೆ ಅಂತ ಕರಿತೀವಿ ನಾವು. ಅಂದರೆ ಮರ್ಚೆಂಟ್ ಬ್ಯಾಂಕರು ಯಾವ ಕೋಡ್ ಆಫ್ ಕಂಡಕ್ಟನ್ನು ಫಾಲೋ ಮಾಡಬೇಕು ಇನ್ವೆಸ್ಟರ್ಸ್ಗೆ ಗೈಡ್ ಮಾಡುವಾಗ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅಂದರೆ ಏನಿಲ್ಲಿ ಅಕಾರ್ಡಿಂಗ್ ಟು ಶೆಡ್ಯೂಲ್ 3 ಪ್ರಕಾರ ಮರ್ಚೆಂಟ್ ಬ್ಯಾಂಕರ ಇನ್ವೆಸ್ಟರ್ಗೆ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅಂತ ಅನ್ನಂಗಿಲ್ಲ. ಅಕಾರ್ಡಿಂಗ್ ಟು ಶೆಡ್ಯೂಲ್ 3 ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಆಫ್ ಇಂಟಿಗ್ರಿಟಿ ಆ್ಯಂಡ್ ಫೇರ್ನೆಸ್ in his dealings. This is very important. High standard of integrity and fairness. What it means? High standard of integrity and fairness. ಅಂದರೆ ವರ್ತಕ ಬ್ಯಾಂಕರು ತಮ್ಮ ವ್ಯವಹಾರದಲ್ಲಿ ಅತಿ ಬಲಿಷ್ಠವಾಗಿರ್ತಕ್ಕಂತಹ ವ್ಯಾವಹಾರಿಕ ಜ್ಞಾನವನ್ನು ಹೊಂದಿರಬೇಕು, ಒಗ್ಗೂಡಿಸುವಿಕೆ ಜ್ಞಾನವನ್ನು ಹೊಂದಿರಬೇಕು, ವ್ಯವಹಾರವನ್ನು ಸರಿಯಾಗಿ ನೋಡ್ಕೊಂಡು ಹೋಗಬೇಕು. ಅದು ಅವರ ನೀತಿ ಸಂಹಿತೆ. ಅಂದರೆ ಇಂಟಿಗ್ರೇಟೆಡ್ ಮಾಡಬೇಕು ಆಲ್ ಇನ್ಫಾರ್ಮೇಷನ್ ಅಂತ ಅಂದಂಗೆ. ಆಮೇಲೆ ಫೇರ್ ಆಗಿ ನೋಡ್ಕೋಬೇಕು, ಟ್ರೀಟ್ ಈಕ್ವಲಿ ಅಂತ. ಸೊ ಆ ಪಾಯಿಂಟನ್ನು ನಾವು ನೆನ್ಪಿಟ್ಬೇಕು. ಆಮೇಲೆ ಮರ್ಚೆಂಟ್ ಬ್ಯಾಂಕರ್ ಶುಡ್ ವರ್ಕ್ ವಿತ್ ಕೇರ್ ಆ್ಯಂಡ್ ಪ್ರೊಫೆಷ್ನಲ್ ಜಡ್ಜ್ಮೆಂಟ್. ವಿತ್ ಕೇರ್ ಆ್ಯಂಡ್ ಪ್ರೊಫೆಷ್ನಲ್ ಜಡ್ಜ್ಮೆಂಟ್. ವಾಟ್ ಈಸ್ ದ ಕೇರ್? ಕೇರ್ ಅಂದರೆ ಕಾಳಜಿ ಇರಬೇಕು ಅವ್ರಿಗೆ, ವರ್ತಕ ಬ್ಯಾಂಕರ್ಗೆ. ನೀವು ಯಾರಿಗೆ ಗೈಡ್ ಮಾಡತ್ತೀರಿ, ಅದರಿಂದ ಅವ್ರಿಗೆ ಏನು ಉಪಯೋಗ ಆಗುತ್ತೆ, ಅವ್ರಿಗೆ ಅದರಿಂದ ಲಾಸ್ ಆಗಬಾರ್ದು, ಈ ರೀತಿ ಕೇರ್ ಇರಬೇಕು. ಯಾರಿಗೆ? ಮರ್ಚೆಂಟ್ ಬ್ಯಾಂಕರ್ಗೆ. ಯಾರಿಗೆ ಸಂಬಂಧಪಟ್ಟಂತೆ ರೀ? ಇನ್ವೆಸ್ಟರ್ಸ್ಗೆ ಸಂಬಂಧಪಟ್ಟಂತೆ. ಅಂದರೆ ಮರ್ಚೆಂಟ್ ಕೋಡ್ ಆಫ್ ಕಂಡಕ್ಟ್ ಏನ್ರಿ ಮರ್ಚೆಂಟ್ ಬ್ಯಾಂಕರ್ದು? ವಿತ್ ಪ್ರಾಪರ್ ಕೇರ್. ಅಂದರೆ ನಿಷ್ಕಾಳಜಿಯಿಂದ ಕೆಲಸ ಮಾಡಬಾರ್ದು. ಅವ್ರು ಗೈಡ್ ಮಾಡುವಾಗ ಸುಮ್ಮನೆ ಯಾವುದೋ ಒಂದು ಕಂಪ್ನಿ ಹೆಸರು ಹೇಳಬಾರ್ದು. ಯು ಹ್ಯಾವ್ ಟು ಗೈಡ್ ಪ್ರಾಪರ್ಲಿ. ಅಂದರೆ ಸರಿಯಾದಂಥ ಯೋಗ್ಯವಾದಂಥ ಕಂಪ್ನಿ ಹೆಸರನ್ನು ನೀವು ಅಲ್ಲಿ ಸೂಚಿಸಬೇಕು. ಅದರಿಂದ ಇನ್ವೆಸ್ಟರ್ಸ್ಗೆ ಏನಾಗಿರುತ್ತೆ? ಲಾಸ್ ಆಗ್ತಿರುತ್ತೆ ಇಫ್ ಯು ಗೈಡ್ ರಾಂಗ್. ಹಾಗಾಗಿ ನೀವು ಗೈಡ್ ಮಾಡುವಾಗ ಇನ್ವೆಸ್ಟರ್ಸ್ಗೆ ಯೋಗ್ಯ ಕಂಪ್ನಿ ಹೆಸರನ್ನು ಸಜೆಸ್ಟ್ ಮಾಡಬೇಕು. ಆ ವರ್ಡ್ನ ಅಲ್ಲಿ ಹೇಳ್ತಾರೆ. ಕೇರ್ ಆ್ಯಂಡ್ ಪ್ರೊಫೆಷ್ನಲ್. ವಾಟ್ ಈಸ್ ಅ ಪ್ರೊಫೆಷ್ನಲಿಸಮ್? ವೃತ್ತಿಪರತೆ ಅಂತ ಕರೀತು. ಮರ್ಚೆಂಟ್ ಬ್ಯಾಂಕರ್ ಈಸ್ ಅ ಪ್ರೊಫೆಷ್ನಲ್ ಪೀಪಲ್ ಇನ್ ಇನ್ವೆಸ್ಟ್ಮೆಂಟ್ ಫೀಲ್ಡ್. ಜಸ್ಟ್ ಲೈಕ್ ಲಾಯರ್ ಈಸ್ ಅ ಪ್ರೊಫೆಷ್ನಲ್ ಇನ್ ಲಾಯರ್ ಫೀಲ್ಡ್, ಮೆಡಿಕಲ್ ಆಫೀಸರ್ ಈಸ್ ಅ ಪ್ರೊಫೆಷ್ನಲ್, ಇಂಜಿನಿಯರ್ ಈಸ್ ಅ ಪ್ರೊಫೆಷನಲ್, ಚಾರ್ಟರ್ಡ್ ಅಕೌಂಟೆಂಟ್ ಈಸ್ ಅ ಪ್ರೊಫೆಷ್ನಲ್. ಸಮಥಿಂಗ್ ಸಿಮಿಲರ್ ಮರ್ಚೆಂಟ್ ಬ್ಯಾಂಕರ್ ಈಸ್ ಆಲ್ಸೋ ಪ್ರೊಫೆಷ್ನಲ್. ಯಾವ ಫೀಲ್ಡ್ ಒಳಗೆ? ಇನ್ವೆಸ್ಟ್ಮೆಂಟ್ ಫೀಲ್ಡ್ ಒಳಗೆ. ಅವರು ಇನ್ವೆಸ್ಟ್ಮೆಂಟ್ಗೆ ಗೈಡ್ ಮಾಡ್ತಾರ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಕೋಡ್ ಆಫ್ ಕಂಡಕ್ಟ್ ಏನು? ಮರ್ಚೆಂಟ್ ಬ್ಯಾಂಕರ್ ಶುಡ್ ನಾಟ್ ಮೇಕ್ ಎನಿ ಹಾರ್ಮ್ಫುಲ್ ಸಜೆಷನ್ ಆರ್ ರಾಂಗ್ ಸಜೆಷನ್ ಟು ಇನ್ವೆಸ್ಟರ್ಸ್. ಹಾರ್ಮ್ಫುಲ್ ಅಂದರೆ ನಷ್ಟ ಆಗುವಂತಹ ಸಲಹೆಯನ್ನು ಅವರು ನೀಡಬಾರ್ದು. ಆಮೇಲೆ ಯೋಗ್ಯ ರೀತಿಯಾದಂಥ ಸಲಹೆಯನ್ನು ನೀಡಬೇಕು. ಹಾರ್ಮ್ಫುಲ್ ಸಜೆಷನ್ ಕೊಟ್ಟರು ಅಂದರೆ ಅದರಿಂದ ಯಾರಿಗೆ ಲಾಸ್ ಆಗ್ತಿರತ್ತೆ ರೀ? ಇನ್ವೆಸ್ಟರ್. ಇಲ್ಲೊಂದು ಕ್ವಶನ್ ಬರ್ತದೆ, ಇನ್ವೆಸ್ಟರ್ ತಮ್ಮ ಸ್ವಂತ ಬುದ್ಧಿಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ, ಯಾಕೆ ನಾವು ಮರ್ಚೆಂಟ್ ಬ್ಯಾಂಕರ್ ಹೆಲ್ಪ್ ಹೋಗ್ಬೇಕು? ಬಿಕಾಸ್ ಮರ್ಚೆಂಟ್ ಬ್ಯಾಂಕರ್ಸ್ ಆರ್ ಎಕ್ಸ್ಪರ್ಟ್ ಇನ್ ದ ಇನ್ವೆಸ್ಟ್ಮೆಂಟ್ ಫೀಲ್ಡ್. ದೇ ನೋ ಈಚ್ ಆ್ಯಂಡ್ ಎವ್ರಿ ಬಿಟ್ ಆಫ್ ದ ಇನ್ವೆಸ್ಟ್ಮೆಂಟ್. ಹಾಗಾಗಿ ಯಾರೋ ಅವ್ರ ಹೆಲ್ಪನ್ನು ಅಲ್ಲಿ ತಗೋಬೇಕು. ದೆನ್ ಮರ್ಚೆಂಟ್ ಬ್ಯಾಂಕರ್ ರೆಂಡರ್ ದ ಬೆಸ್ಟ್ ಪಾಸಿಬಲ್ ಅಡ್ವೈಸ್ ಟು ದೇರ್ ಕ್ಲೈಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಸ್ಟ್ ಪಾಸಿಬಲ್ ಅಡ್ವೈಸ್ ಟು ದೇರ್ ಕ್ಲೈಂಟ್. ಹೂ ಇಸ್ ಅ ಕ್ಲೈಂಟ್? ಕ್ಲೈಂಟ್ ಮೀನ್ಸ್ ಇನ್ವೆಸ್ಟರ್ಸ್. ಅದೇ ವರ್ಡ್ ಹೇಳ್ತೇವೆ ನಾವು. ಕಕ್ಷಿದಾರರಿಗೆ ಯೋಗ್ಯ ಸೇವೆಯನ್ನು ಒದಗಿಸಬೇಕು ಅಂತ ಕರೀತಾರೆ. ಮರ್ಚೆಂಟ್ ಬ್ಯಾಂಕರ್ ಶುಡ್ ಆಕ್ಟ್ ಆಸ್ ಅ ಪ್ರೊಫೆಷನಲ್ ಡೀಲಿಂಗ್ಸ್ ವಿತ್ ಪ್ರಾಪರ್ ಕಾಸ್ಟ್. ಅಂದರೆ ಅವರು ತಮ್ಮ ವೃತ್ತಿಪರತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಯೋಗ್ಯ ವೆಚ್ಚದ ಮೂಲಕ. ಬಟ್ ಸಮ್ಟೈಮ್ಸ್ ಮರ್ಚೆಂಟ್ ಬ್ಯಾಂಕರ್ ಶುಡ್ ನಾಟ್ ಎಂಗೇಜ್ ಟು ಡಿಸ್ಕ್ಲೋಸ್ ದ ಕ್ಲೈಂಟ್ ಇನ್ಫಾರ್ಮೇಷನ್ ಟು ಔಟ್ಸೈಡರ್. ದಿಸ್ ಈಸ್ ಇಂಪಾರ್ಟೆಂಟ್. ಈಗ ಅವ್ರು ಹೇಳುವಾಗ ಮರ್ಚೆಂಟ್ ಬ್ಯಾಂಕರು ಕ್ಲೈಂಟ್ ಇನ್ಫಾರ್ಮೇಷನನ್ನು ಮತ್ತೊಬ್ರಿಗೆ ಏನು ಮಾಡಬಾರ್ದ್ರಿ? ಡಿಸ್ಕ್ಲೋಸ್ ಮಾಡಬಾರ್ದು ಔಟ್ಸೈಡರ್ಸ್. ಯಾಕಂದರೆ ಅದರಿಂದ ಲಾಸ್ ಯಾರಿಗೆ ಆಗ್ತಿರುತ್ತೆ? ಕ್ಲೈಂಟ್ಗೆ ಆಗ್ತದೆ. ಕ್ಲೈಂಟ್ ಅಂದರೆ ಯಾರು? ಕಕ್ಷಿದಾರರು ಅಂತ ಕರೀತಾರೆ. ಇಫ್ ಯು ಡಿಸ್ಕ್ಲೋಸ್ ಯಾರಿಗೆ ಮಾಡಬೇಕಾಗತ್ತೆ? ಸಮ್ಟೈಮ್ಸ್ ಡಿಸ್ಕ್ಲೋಸ್ ಯಾರಿಗೆ ಮಾಡಬೇಕಾಗತ್ತೆ ರೀ? ಪ್ರಾಪರ್ ಅಥಾರಿಟೀಸ್ಗೆ, ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ. ಸೊ ಹಾಗಾಗಿ ಮರ್ಚೆಂಟ್ ಬ್ಯಾಂಕರ್ ಶುಡ್ ನಾಟ್ ಎಂಗೇಜ್ ಇನ್ ಸಚ್ ಆಕ್ಟಿವಿಟಿ ಅಂತ ಕರೀತಾರೆ. ಆಮೇಲೆ ಸಮ್ಟೈಮ್ಸ್ ಮರ್ಚೆಂಟ್ ಬ್ಯಾಂಕರ್ ಸಬ್ಮಿಟ್ ಮಾಡಬೇಕು. ಏನು ಅಂದ್ರೆ he has to work as a true and fair view information ಅಂತ ಅನ್ನಂಗೆ. ವರ್ತಕ ಬ್ಯಾಂಕರು ನೈಜ ಮಾಹಿತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ. ಆ್ಯಂಡ್ ಮರ್ಚೆಂಟ್ ಬ್ಯಾಂಕರ್ ಶುಡ್ ಕನ್ಸಿಡರ್ ದ ಪ್ರಾಸ್ಪೆಕ್ಟಸ್ ಮೆಮೊರಂಡಮ್ ಆಫ್ ಅ ಫರ್ಮ್. ಅಂದರೆ ಮರ್ಚೆಂಟ್ ಬ್ಯಾಂಕರ್ ಗೈಡ್ ಮಾಡುವಾಗ ಆ ಕಂಪ್ನಿ ಪ್ರಾಸ್ಪೆಕ್ಟಸನ್ನು ಸ್ಟಡಿ ಮಾಡಿ ಗೈಡ್ ಮಾಡಬೇಕು. ಆ ಕಂಪ್ನಿ ಮೆಮೊರಂಡಮನ್ನು ಸ್ಟಡಿ ಮಾಡಿ ಗೈಡ್ ಮಾಡಬೇಕು. ಯಾವ ಕಂಪ್ನಿ ರೀ? ಇನ್ವೆಸ್ಟ್ರಿ ಯಾವ ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡ್ತಿರ್ತಲ್ಲ ಆ ಕಂಪ್ನಿ ಪ್ರಾಸ್ಪೆಕ್ಟಸ್ ನೀವು ಸ್ಟಡಿ ಮಾಡ್ಬೇಕು. ಯಾಕೆ ಸ್ಟಡಿ ಮಾಡ್ಬೇಕು ರೀ? ಬಿಕಾಸ್ ಪ್ರಾಸ್ಪೆಕ್ಟಸ್ ಇಟ್ ಈಸ್ ಅ ಇನ್ವಿಟೇಷನ್ ಗಿವನ್ ಟು ದಿ ಪಬ್ಲಿಕ್ ಫಾರ್ ಪರ್ಚೇಸ್ ಆಫ್ ಶೇರ್. ಹಾಗಾಗಿ ಪ್ರಾಸ್ಪೆಕ್ಟಸ್ ಮಿಸ್ಲೀಡ್ ಆಗಬಾರ್ದು. ಆ ಉದ್ದೇಶಕ್ಕೋಸ್ಕರ ವರ್ತಕ ಬ್ಯಾಂಕರರು ಹೂಡಿಕೆದಾರರು ಯಾವ ಕಂಪ್ನಿಯಲ್ಲಿ ಹೂಡಿಕೆ ಮಾಡ್ತಾರೋ ಆ ಕಂಪ್ನಿಯ ಜಾಹೀರಾತು ಆ ಕಂಪ್ನಿಯ ಪರಿಚಯ ಪತ್ರಿಕೆಯನ್ನು ಸ್ಟಡಿ ಮಾಡಬೇಕು.
ಮನವಿ ಪತ್ರವನ್ನು ಸ್ಟಡಿ ಮಾಡಬೇಕು, ಆಮೇಲೆ ಇನ್ಫಾರ್ಮೇಷನನ್ನು ಹೇಳಬೇಕು. ಆಮೇಲೆ ಕಂಪ್ನಿ ಹ್ಯಾಸ್ ಟು ಮರ್ಚೆಂಟ್ ಬ್ಯಾಂಕರ್ ಶುಡ್ ನಾಟ್ ಕ್ರಿಯೇಟ್ ಎನಿ ಫಾಲ್ಸ್ ಮಾರ್ಕೆಟ್ ಅಂತ ಕರೀತೀವಿ ನಾವು. ಮರ್ಚೆಂಟ್ ಬ್ಯಾಂಕರ ಫಾಲ್ಸ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡಬಾರ್ದು. ಫಾಲ್ಸ್ ಮಾರ್ಕೆಟನ್ನು ತಪ್ಪು ಮಾರುಕಟ್ಟೆನ ಅಂತ ಸೃಷ್ಟಿಸಬಾರ್ದು. ಆರ್ಟಿಫಿಷಿಯಲ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡಬಾರ್ದು. ಮತ್ತು ಮರ್ಚೆಂಟ್ ಬ್ಯಾಂಕರ್ ಏನು ಮಾಡಬಾರ್ದು ಅಂದ್ರೆ ಪ್ರೈಸ್ ರಿಗ್ಗಿಂಗ್ ಆರ್ ಮ್ಯಾನಿಪ್ಯುಲೇಷನ್ ಭಾಗವಹಿಸಬಾರ್ದು. ಪ್ರೈಸ್ ರಿಗ್ಗಿಂಗ್ ಅಂದರೆ ಏನ್ರಿ, ಯು ಕ್ಯಾನ್ ಚೇಂಜ್ ಪ್ರೈಸ್ ಲೈಕ್ ಎನಿಥಿಂಗ್ ಆ್ಯಸ್ ಯುವರ್ ವಿಶ್, ಆ್ಯಸ್ ಯುವರ್ ವಾಂಟ್. ನೀವು ಯಾವ ರೀತಿ ಬಯಸ್ತೀರಿ ಆ ರೀತಿ ಬೆಲೆಯನ್ನು ಏರಿಳಿತ ಮಾಡಬಾರ್ದು ಅಂತ ಕರೀತೀವಿ. ಹಾಗಾಗಿ ಮರ್ಚೆಂಟ್ ಬ್ಯಾಂಕರ್ ಶುಡ್ ನಾಟ್ ಎಂಗೇಜ್ ಇನ್ ಪ್ರೈಸ್ ರಿಗ್ಗಿಂಗ್ ಆರ್ ಮ್ಯಾನಿಪ್ಯುಲೇಷನ್. ಮ್ಯಾನಿಪ್ಯುಲೇಷನ್ ಅಂದರೆ ಏನ್ರಿ, ಬದಲಾವಣೆ. ಸೊ ವರ್ತಕ ಬ್ಯಾಂಕರರು ಬೆಲೆ ಬದಲಾವಣೆಯಲ್ಲಿ ಭಾಗವಹಿಸಬಾರ್ದು. ಇದು ಏನ್ರಿ ಟುವರ್ಡ್ಸ್ ದ ಇನ್ವೆಸ್ಟರ್ಸ್. ಇದು ಮೇನ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಮೇನ್ ಪಾಯಿಂಟ್ ಏನು ಅಂದ್ರೆ ಇವೆಲ್ಲ ಸೆಬಿ ಗೈಡ್ಲೈನ್ಸ್ ಆಗ ಬರ್ತಾವೆ. ಮೇಂಟೆನೆನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಅಂತ ಕರಿತೀವಿ. ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ ಆರ್ ರೆಕಾರ್ಡ್ಸ್ ವಿತ್ ದೆಮ್ ಅಂತ. ಈಗ ನಿಮ್ದೇನು ಕಂಪ್ನಿ ಇರೋಂಗಿಲ್ಲ, ಆದರೂ ನೀವು ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡಬೇಕು. ಯಾಕಂದರೆ ನೀವು ಗೈಡ್ ಮಾಡಿರ್ತೀವಿ. ಇಟ್ ಈಸ್ ಅ ಫೀ ಬೇಸ್ಡ್ ಸರ್ವಿಸ್. ಫೀ ತೊಗೊಂಡಿರ್ತೀರಿ ನೀವು ಇನ್ವೆಸ್ಟರ್ ಕಡೆಯಿಂದ. ಫೀ ತೊಗೊಂಡು ಅವ್ರಿಗೆ ಗೈಡ್ ಮಾಡಿರ್ತೀರಿ. ಅಂದರೆ ನೀವು ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡಬೇಕು. ಸೊ ಬುಕ್ಸ್ ಆಫ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಶೀಟ್ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು at the year end. Why? Because you are guiding so many people. If they lost, they definitely check your balance sheet whether it is true or fair view ಅಂತ. ಹಾಗಾಗಿ ಮರ್ಚೆಂಟ್ ಬ್ಯಾಂಕರು ತಮ್ಮ ಬುಕ್ಸ್ ಆಫ್ ಅಕೌಂಟನ್ನು ಏನು ಮಾಡ್ಬೇಕ್ರಿ, ಮೇಂಟೈನ್ ಮಾಡಬೇಕು. ಬುಕ್ಸ್ ಆಫ್ ಅಕೌಂಟ್ ಅಂದರೆ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು. ಅದೇ ಸೆಕೆಂಡ್ ಪಾಯಿಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹ್ಯಾಸ್ ಬೀನ್ ಮೇಂಟೈನ್ ಬೈ ದ ಮರ್ಚೆಂಟ್ ಬ್ಯಾಂಕರ್. ದೆನ್ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಫಾಲೋ ದ ಆಡಿಟರ್ಸ್ ರಿಪೋರ್ಟ್ ವಿತ್ ಪ್ರಾಪರ್ ಪೀರಿಯಡ್. ಆಡಿಟರ್ಸ್ ರಿಪೋರ್ಟನ್ನು ಕೂಡ ಮೇಂಟೈನ್ ಮಾಡಬೇಕು ಮರ್ಚೆಂಟ್ ಬ್ಯಾಂಕರು. ಆಡಿಟರ್ಸ್ ರಿಪೋರ್ಟ್ ಯಾಕೆ ಮೇಂಟೈನ್ ಮಾಡೋಕೆ ಹೇಳ್ರಿ, ಬಿಕಾಸ್ ಆಡಿಟರ್ ರಿಪೋರ್ಟ್ಸ್ ಇನ್ಕ್ಲೂಡ್ ಎವ್ರಿ ಇಯರ್ಸ್ ಆ್ಯನ್ಯುವಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್. ಇಟ್ ಶುಡ್ ನಾಟ್ ಶೋಸ್ ದ ರಾಂಗ್ ಇನ್ಫಾರ್ಮೇಷನ್. ಹಾಗಾಗಿ ಮರ್ಚೆಂಟ್ ಬ್ಯಾಂಕರು ಆಡಿಟ್ ರಿಪೋರ್ಟನ್ನು ಕೂಡ ಮೇಂಟೈನ್ ಮಾಡಬೇಕು. ದೆನ್ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಮೇಂಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ ಕಂಪ್ನಿ. ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್, ಹಣಕಾಸಿನ ಸ್ಥಿತಿಗತಿ ಏನಿದೆ ಅನ್ನೋದನ್ನು ವರ್ತಕ ಬ್ಯಾಂಕರರು ನಿರ್ವಹಿಸಬೇಕಾಗುತ್ತ ಅಂತ. ದೆನ್ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಇಂಟಿಮೇಟ್ ಟು ದ ಬೋರ್ಡ್ ವೇರ್ ದ ಬುಕ್ಸ್ ಆಫ್ ಅಕೌಂಟ್ ಹ್ಯಾಸ್ ಬಿನ್ ಕೆಪ್ಟ್. ಆ ಬುಕ್ಸ್ ಆಫ್ ಅಕೌಂಟ್ ಎಲ್ಲಿ ತೆಗೆದಿಟ್ಟಿರಿ ಅನ್ನೋ ಮಾಹಿತಿ ಕೂಡ ವರ್ತಕ ಬ್ಯಾಂಕರರು ನಿರ್ದೇಶಕ ಮಂಡಳಿಯವರಿಗೆ ನೀಡಬೇಕು. ಯಾಕಂದ್ರೆ ಆ ಇನ್ಸ್ಪೆಕ್ಷನ್ ಮಾಡಕ್ಕೆ ಬೇಕಾಗತ್ತದು. ಬುಕ್ಸ್ ಆಫ್ ಅಕೌಂಟ್ ಯಾಕೆ ಬೇಕಾಗತ್ತೆ ರೀ, ಇನ್ಸ್ಪೆಕ್ಷನ್ ಅಂದ್ರೆ ಪರೀಕ್ಷಣೆ ಮಾಡಲಿಕ್ಕೆ ಬೇಕಾಗತ್ತೆ. ಹಾಗಾಗಿ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಕೆಪ್ಟ್ ಇನ್ನು ವ್ಯೂ ಅಂದ್ರೆ ಅದನ್ನು ನೋಡಲಿಕ್ಕೆ ಪ್ರತಿಯೊಬ್ಬರಿಗೂ ಪರಿಶೀಲನೆ ಮಾಡಲಿಕ್ಕೆ ತೆಗೆದಿಡಬೇಕಾಗತ್ತ, ವೆರಿಫೈಯಿಂಗ್ ಅಂತ. ಸೊ ಹಾಗಾಗಿ ಕ್ಯಾಪಿಟಲನ್ನು ವೆರಿಫೈ ಮಾಡಲಿಕ್ಕೆ ಅವನು ತೆಗೆದು ಮಾಡ್ತಾನೆ. ಆಮೇಲೆ ಎವ್ರಿ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ರೆಕ್ಟಿಫೈ ದ ಎನಿ ಡೆಫಿಷಿಯನ್ಸಿ ಇನ್ ದ ರಿಪೋರ್ಟ್. ಅವರು ವರದಿಯಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ಅದನ್ನ ಅವರು ಮರ್ಚೆಂಟ್ ಬ್ಯಾಂಕರು ರೆಕ್ಟಿಫೈ ಮಾಡ್ಕೊಳ್ಳುವಂಗಿರ್ಬೇಕು. ದಿಸ್ ಈಸ್ ಆಲ್ಸೋ ದ ಗೈಡ್ಲೈನ್ಸ್ ಆಫ್ ವಿಚ್ ದ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಫಾಲೋ. ನೆಕ್ಸ್ಟ್ ಗೈಡ್ಲೈನ್ಸ್ ಈಸ್ ಅಪಾಯಿಂಟ್ಮೆಂಟ್ ಆಫ್ ಲೀಡ್ ಮರ್ಚೆಂಟ್ ಬ್ಯಾಂಕರ್ ಅಂತ ಕರಿತೀವಿ. ಪ್ರಮುಖ ವರ್ತಕ ಬ್ಯಾಂಕರನ್ನು ನೇಮಿಸಬೇಕು ಅಂತ. ಸೊ why the lead merchant banker has been appointed? Every company, means merchant banker company, has to manage at least one merchant banker as a lead merchant banker ಅಂತ ಕರೀತಾರೆ. So lead merchant banker should enter into agreement that he has to maintain the liabilities, rights of a obligation of a company ಅಂತ. Lead merchant banker ಅಂದ್ರೆ he has to follow all the guidelines. He know each and everything of merchant banking. He is called as a lead merchant banker. Lead ಅಂದ್ರೆ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ. ಅವನಿಗೆ ವರ್ತಕ ಬ್ಯಾಂಕಿಂಗ್ ಕ್ಷೇತ್ರದ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಜ್ಞಾನ ಇರಬೇಕು. ಅವಂಗೆ ಅಂಥವ್ರನ್ನ ನಾವು ನೇಮಿಸಬೇಕಾಗತ್ತೆ ಲೀಡ್ ಮರ್ಚೆಂಟ್ ಬ್ಯಾಂಕರ್. ಯಾಕಂದ್ರೆ ಹಿ ಈಸ್ ಎ ಎಕ್ಸ್ಪರ್ಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೀಲ್ಡ್. ಆದರೆ ಲೀಡ್ ಮರ್ಚೆಂಟ್ ಬ್ಯಾಂಕರನ್ನು ನೇಮಿಸ್ಬೇಕಂದ್ರೆ ಅಲ್ಲಿ ಒಂದು ಕಂಡೀಷನ್ ಕೊಟ್ಟಾರೆ ಸೆಬಿದವ್ರು. ಏನು ಕಂಡೀಷನ್ ಅಂದರೆ, ಇಫ್ ಯುವರ್ ಕ್ಯಾಪಿಟಲ್ ಈಸ್ ಲೆಸ್ ದ್ಯಾನ್ 50 crore, ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಭಾಳ ಟೆಕ್ನಿಕಲ್ ಆಗ್ತಿದ್ದು. ಇಫ್ ಯುವರ್ ಕ್ಯಾಪಿಟಲ್ ಈಸ್ ಲೆಸ್ ದ್ಯಾನ್ 50 crore, ನಿಮ್ಮ ಬಂಡವಾಳ 50 ಕೋಟಿಗಿಂತ ಕಡಿಮೆ ಆಗಿದ್ದರೆ ಮ್ಯಾಕ್ಸಿಮಮ್ ಮರ್ಚೆಂಟ್ ಬ್ಯಾಂಕರ್, ಲೀಡ್ ಮರ್ಚೆಂಟ್ ಬ್ಯಾಂಕರ್ ಇಬ್ಬರು ಇರಬೇಕು. ಮ್ಯಾಕ್ಸಿಮಮ್ ಮರ್ಚೆಂಟ್ ಬ್ಯಾಂಕರ್ ಈಸ್ 2. ಇಫ್ ಯುವರ್ ಕ್ಯಾಪಿಟಲ್ ಈಸ್ ಲೆಸ್ ದ್ಯಾನ್ 50 crore, ನಿಮ್ಮ ಬಂಡವಾಳ 50 ಕೋಟಿಗಿಂತ ಕಡಿಮೆ ಆಗಿದ್ದರೆ ಗರಿಷ್ಠ ಇಬ್ಬರು ಮರ್ಚೆಂಟ್ ಬ್ಯಾಂಕರನ್ನು ನೀವು ನೇಮಿಸಬೇಕಾಗತ್ತಾ.
If your capital is more than 50 crore and less than 100 crore, ಅಂದರೆ 50 ಕೋಟಿಗಿಂತ ಹೆಚ್ಚಿದ್ದು 100 ಕೋಟಿಗಿಂತ ಕಡಿಮೆ ಇದ್ದರೆ ಮ್ಯಾಕ್ಸಿಮಮ್ ಮರ್ಚೆಂಟ್ ಬ್ಯಾಂಕರ್ ಇಸ್ 3, ಗರಿಷ್ಠ ವರ್ತಕ ಬ್ಯಾಂಕರ್ 3 ಇರಬೇಕು. If your capital is 100 crore to 200 crore, the merchant banker is 4. If your capital is more than 100 crore and less than 5 crore, more than 200 crore and less than 400 crore, 5 merchant banker. If your capital is more than 400 crore, 5 merchant banker plus any approved merchant, lead merchant banker ಅಂತ ನಾವಲ್ಲಿ ಕರಿತೀವಿ. ನೋಡಿ, ಇದು ಕಂಡೀಷನ್, ಇದ್ರ ಪ್ರಕಾರನೇ ಬರೀಬೇಕು ನಾವು. ಮ್ಯಾಕ್ಸಿಮಮ್ 2 ಮರ್ಚೆಂಟ್ ಬ್ಯಾಂಕರ್ 50 crore ಇದ್ದಾಗ, 50 to 100 crore ಇದ್ದಾಗ 3 ಮರ್ಚೆಂಟ್ ಬ್ಯಾಂಕರ್, 100 to 200 ಇದ್ದಾಗ 4 ಮರ್ಚೆಂಟ್ ಬ್ಯಾಂಕರ್, 200 to 400 ಇದ್ದಾಗ 5 ಮರ್ಚೆಂಟ್ ಬ್ಯಾಂಕರ್, ಲೀಡ್ ಮರ್ಚೆಂಟ್ ಬ್ಯಾಂಕರ್. ಸೊ ಆಮೇಲೆ ಪರ್ಮಿಷನನ್ನು ತಗೋ. ಆಮೇಲೆ ಈ ಲೀಡ್ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ಅಂದ್ರೆ, ದೇ ಮೇಕ್ ಅ ಅಗ್ರಿಮೆಂಟ್ ವಿತ್ ದ ಇಶ್ಯೂವಿಂಗ್ ಕಂಪ್ನಿ ಆಲ್ ರೈಟ್ಸ್. ಅಂದರೆ ಯಾರು ಇಶ್ಯೂ ಮಾಡ್ತಿರ್ತಾರೆ ಆ ಕಂಪ್ನಿ ಜೊತೆ ಈ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ತಾರೆ. ಜಸ್ಟ್ ಲೈಕ್ ಅಂಡರ್ ರೈಟಿಂಗ್ ಕಮಿಷನ್ ಇದ್ದಂಗೆ. ಸೊ ಲೀಡ್ ಮರ್ಚೆಂಟ್ ಬ್ಯಾಂಕರ್ ಮೇ ಎಂಗೇಜ್ ಇನ್ ಅಂಡರ್ ರೈಟಿಂಗ್ ಕಮಿಷನ್. ಅಂಡರ್ ರೈಟಿಂಗ್ ಯಾಕೆ ಬಂತಿಲ್ಲ ಹೇಳ್ರಿ? ಬಿಕಾಸ್ ಅಂಡರ್ ರೈಟಿಂಗ್ ಅಂದರೆ ಇನ್ವೆಸ್ಟರ್ಸು sometimes they are not ready to buy the new company shares, so that merchant banker convince them to buy the shares, new company shares. ಸೊ ಅವ್ರಿಗೆ ಅಂಡರ್ ರೈಟರ್ ಅಂತ ಕರೀತಾರೆ. ಯಾರು ಹೊಸ ಕಂಪ್ನಿ ಶೇರನ್ನು ಪರ್ಚೇಸ್ ಮಾಡೋಕ್ಕೆ ರೆಡಿ ಇರೋಂಗಿಲ್ಲಲ್ಲ, ಅವ್ರಿಗೆ ಗೈಡ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಯಾರು ಮಾಡ್ತಾರೆ, ಲೀಡ್. ನೆಕ್ಸ್ಟ್, ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ವೆರಿಫೈ ದ ಪ್ರಾಸ್ಪೆಕ್ಟಸ್ ಆ್ಯಂಡ್ ಹಿ ಹ್ಯಾಸ್ ಟು ಸಬ್ಮಿಟ್ ಟು ಸೆಬಿ ಅಂತ. ಲೀಡ್ ಮರ್ಚೆಂಟ್ ಬ್ಯಾಂಕರು ವರದಿನ ಪರಿಶೀಲಿಸಿ ಯಾರಿಗೆ ಸಲ್ಲಿಸ್ತಾನೆ, ಅವ ಸೆಬಿಗೆ ಸಲ್ಲಿಸ್ತಾನೆ. ಆ್ಯಂಡ್ ಹಿ ಹ್ಯಾಸ್ ಟು ಸಬ್ಮಿಟ್ ಸೆಬಿ ಆಲ್ ಡ್ರಾಫ್ಟ್ ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಏನಿರ್ಬೋದು ಅಂದರೆ ಆಬ್ಲಿಗೇಷನ್ ಫಾಲೋ ಮಾಡಬೇಕು. ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಫಾಲೋ ದ ಆಬ್ಲಿಗೇಷನ್ ನಿಯಮಗಳು ಅಂತ ನಾವಲ್ಲಿ ಕರಿತೀವಿ. ಮರ್ಚೆಂಟ್ ಬ್ಯಾಂಕರ್ ಈಸ್ ಪ್ರೊಹಿಬಿಟೆಡ್ ಟು ಅಕ್ವೈರ್ ದ ಸೆಕ್ಯೂರಿಟೀಸ್ ಫ್ರಮ್ ಕ್ಲೈಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮರ್ಚೆಂಟ್ ಬ್ಯಾಂಕರ್ ಕೆಲಸಕ್ಕೆ ಗೈಡ್ ಮಾಡೋದಷ್ಟೇ. He should not buy the client's share, isn't it? Because that is illegal. Client has to purchase the share, but the merchant banker duty or obligation is to guide him not to purchase his security. ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಕಕ್ಷಿದಾರನ ಷೇರು ಸಾಲ ಪತ್ರಗಳನ್ನು ಕೊಂಡುಕೊಳ್ಳುವ ಅಧಿಕಾರ ಇರೋಂಗಿಲ್ಲ ಒಂದು ವರ್ತಕ ಬ್ಯಾಂಕರಿಗೆ. ಕೇವಲ ಇಂತಹ ಷೇರುಗಳನ್ನು ಕೊಂಡುಕೊಳ್ಳಬಹುದು ಅನ್ನುವ ಜ್ಞಾನವನ್ನು ನೀಡುವ ಅಧಿಕಾರ ಮಾತ್ರ ಯಾರಿಗಿರುತ್ತೆ? ವರ್ತಕ ಬ್ಯಾಂಕರಿಗಿರುತ್ತೆ. And he has to disclose to SEBI each the responsibilities, information towards the merchant banking activity. ಅಂದರೆ ಆ ಮರ್ಚೆಂಟ್ ಬ್ಯಾಂಕಿಂಗ್ ಆಕ್ಟಿವಿಟಿ ಒಳಗೆ ಏನೇನಾಗಿದೆ ಪ್ರತಿಯೊಂದು ಮಾಹಿತಿಯನ್ನು ಬಹಿರಂಗಗೊಳಿಸುವ ಹಕ್ಕನ್ನು, ಜವಾಬ್ದಾರಿಯನ್ನು ಹೊಂದಿರ್ತಾರೆ ಯಾರು? ವರ್ತಕ ಬ್ಯಾಂಕ್. ಯಾರಿಗೆ ಬಹಿರಂಗಗೊಳಿಸ್ಬೇಕ್ರೆ ಅದನ್ನ ಸೆಬಿ ಅವರಿಗೆ ಬಹಿರಂಗಗೊಳಿಸಬೇಕು. ನೆಕ್ಸ್ಟ್ ಆಬ್ಲಿಗೇಷನ್ ಏನು ಅಂದರೆ ಪವರ್ಸ್ ಆಫ್ ಸೆಬಿ ಅಂತ ಬರ್ತದೆ. ಇದು ಒಂದೊಂದ್ಸಲ 5 ಮಾರ್ಕ್ಸ್ಗೂ ಕೇಳ್ಬೋದು. ಪವರ್ಸ್ ಆಫ್ ಸೆಬಿ ಅಂದರೆ ಏನ್ರಿ? ಸೆಬಿಯ ಅಧಿಕಾರಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಪವರ್ಸ್ ಆಫ್ ಸೆಬಿ ಮೀನ್ಸ್ ಸೆಬಿ ಹ್ಯಾಸ್ ಟು ಅಂಡರ್ಟೇಕ್ ದ ಇನ್ಸ್ಪೆಕ್ಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಅಂತ. ಸೆಬಿ ಪವರ್ ಮೀನ್ಸ್ ಸೆಬಿ ಕ್ಯಾನ್ ಎನಿ ಟೈಮ್ ಇನ್ಸ್ಪೆಕ್ಟ್ ದ ಬುಕ್ಸ್ ಆಫ್ ಅಕೌಂಟ್. ಹೂಸ್ ಬುಕ್ಸ್ ಆಫ್ ಅಕೌಂಟ್ ಕ್ಯಾನ್ ಬಿ ಇನ್ಸ್ಪೆಕ್ಟ್? ಮರ್ಚೆಂಟ್ ಬ್ಯಾಂಕರ್ ಬುಕ್ಸ್ ಆಫ್ ಅಕೌಂಟ್ ಕ್ಯಾನ್ ಬಿ ಇನ್ಸ್ಪೆಕ್ಟ್. ವರ್ತಕ ಬ್ಯಾಂಕರರ ಲೆಕ್ಕ ಪುಸ್ತಕಗಳನ್ನು ಯಾವಾಗ ಬೇಕಾದರೂ ಅವರು ಚೆಕ್ ಮಾಡ್ತಕ್ಕಂಥ ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಆಮೇಲೆ ಸೆಬಿ ಕ್ಯಾನ್ ಇನ್ವೆಸ್ಟಿಗೇಟ್ ಇನ್ವೆಸ್ಟರ್ಸ್ ಆ್ಯಂಡ್ ಅದರ್ ಬ್ಯಾಂಕರ್ಸ್ ಇನ್ಫಾರ್ಮೇಷನ್. ಸೆಬಿ ಅವರು ಹೂಡಿಕೆದಾರರ ಮತ್ತು ಬ್ಯಾಂಕರರ ಮಾಹಿತಿಯನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಸೆಬಿ ಕ್ಯಾನ್ ಗೋ ಅಗೇನ್ಸ್ಟ್ ದ ಮರ್ಚೆಂಟ್ ಬ್ಯಾಂಕರ್ ಇಫ್ ದೇ ಮೇಕ್ ಫ್ರಾಡ್. ಅಂದರೆ ವರ್ತಕ ಬ್ಯಾಂಕರರು ಫ್ರಾಡ್ನಲ್ಲಿ ಭಾಗವಹಿಸಿದ್ರು ಅಂದರೆ ಅವರ ಅಗೇನ್ಸ್ಟ್ ಡಿಸಿಷನ್ ತೆಗೆದುಕೊಳ್ಳುವ ಅಧಿಕಾರವನ್ನು ಯಾರು ಹೊಂದಿರ್ತಾರೆ? ಸೆಬಿ ಹೊಂದಿರುತ್ತೆ ಅಂತ ಹೇಳೋದು. ಆಮೇಲೆ ಸೆಬಿ ಕ್ಯಾನ್ ಕಾಲ್ ದ ಮರ್ಚೆಂಟ್ ಬ್ಯಾಂಕರ್ ಆಟ್ ಎನಿ ಟೈಮ್ ಫಾರ್ ಎಕ್ಸ್ಪ್ಲನೇಷನ್. ವಿವರಣೆಯನ್ನು ಯಾವಾಗ ಬೇಕಾದರೂ ಕೇಳ್ಬೋದು. ಯಾರು? ಮರ್ಚೆಂಟ್ ಬ್ಯಾಂಕರ್ ಕಡೆಯಿಂದ ಸೆಬಿ ಅವರು. ಯಾಕಂದ್ರೆ ಅವರು ಎಕ್ಸ್ಪ್ಲನೇಷನ್ ಯಾಕೆ ಕೇಳ್ತಾರೆ ಹೇಳಿ? ಇಫ್ ದೇ ಸಮಥಿಂಗ್ ಸಸ್ಪಿಷಿಯಸ್ ಅಬೌಟ್ ದ ವರ್ಕ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್ ದೇ ಕ್ಯಾನ್ ಕಾಲ್ ದೆಮ್ ಆಟ್ ಎನಿ ಪಾಯಿಂಟ್ ಆಫ್ ಟೈಮ್. ಮತ್ತೇನು ಪವರ್ ಅಂದರೆ ಮರ್ಚೆಂಟ್ ಬ್ಯಾಂಕರ್ದು? ಮರ್ಚೆಂಟ್ ಬ್ಯಾಂಕರ್ ಪವರ್ ಈಸ್ ವೆದರ್ ದ firm has to appoint qualified auditor or not to verify the books of account of merchant banker. ಅಂದರೆ ಮರ್ಚೆಂಟ್ ಬ್ಯಾಂಕರ್ ಬುಕ್ಸ್ ಆಫ್ ಅಕೌಂಟ್ ಚೆಕ್ ಮಾಡೋಕ್ಕೆ
ಕ್ವಾಲಿಫೈಡ್ ಆಡಿಟರನ್ನು ನೇಮಕ ಮಾಡಿದಾರೋ ಅಥವಾ ಇಲ್ಲೋ ಅನ್ನೋ ನೋಡುವ ಅಧಿಕಾರ ಕೂಡ ಅವ್ರಿಗೆ ಇರುತ್ತೆ. ಯಾಕೆ ಕ್ವಾಲಿಫೈಡ್ ಆಡಿಟರ್ ಇರಬೇಕ್ರಿ? ಬಿಕಾಸ್ ಮರ್ಚೆಂಟ್ ಬ್ಯಾಂಕರ್ ಮೇ ನಾಟ್ ಎಂಗೇಜ್ ಇನ್ ಫ್ರಾಡ್ ಆ್ಯಂಡ್ ಎರರ್. ದಟ್ಸ್ ವೈ ಕ್ವಾಲಿಫೈಡ್ ಆಡಿಟರ್ ಅಪಾಯಿಂಟ್ಮೆಂಟ್ ಈಸ್ ಆಲ್ಸೋ ನೆಸೆಸರಿ ಅಂತ. ಆಮೇಲೆ ಸೆಬಿ ಕ್ಯಾನ್ ಸಸ್ಪೆಕ್ಟ್ ಆರ್ ರಿಮೂವ್ ದ ಸರ್ಟಿಫಿಕೇಟ್, ಕ್ಯಾನ್ಸಲ್ ದ ಸರ್ಟಿಫಿಕೇಟ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಇಫ್ ದೇ ಎಂಗೇಜ್ ಇನ್ ಎನಿ ಫ್ರಾಡ್ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಫ್ರಾಡ್ನಲ್ಲಿ ಭಾಗವಹಿಸಿದ್ರೆ ಅವ್ರ ಸರ್ಟಿಫಿಕೇಟನ್ನು ಕಿತ್ತು ಹಾಕುವ ಅಧಿಕಾರ ಕೂಡ ಅವ್ರಿಗೆ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಸಮ್ ಆಬ್ಲಿಗೇಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಆಬ್ಲಿಗೇಷನ್ಸ್ ಟುವರ್ಡ್ಸ್ ದ ಸೆಬಿ. ಪ್ರೀ ಆಬ್ಲಿಗೇಷನ್ ಅಂತ ಬರ್ತದೆ. ಪ್ರೀ ಆಬ್ಲಿಗೇಷನ್ ಒಳಗೆ ಮರ್ಚೆಂಟ್ ಬ್ಯಾಂಕರ್ ಶುಡ್ ಫಾಲೋ ದ ಸರ್ಟಿಫಿಕೇಟ್ ವಿತ್ ಕೇರ್ ಆ್ಯಂಡ್ ಸ್ಕಿಲ್. ಕಾಳಜಿ ಮುಖಾಂತರ ಅವರು ಫಾಲೋ ಮಾಡಬೇಕು. ಆ್ಯಂಡ್ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಅಂಡರ್ಟೇಕ್ ದ ಲಯಬಿಲಿಟಿ, ಹೊಣೆಗಾರಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಫಾಲೋ ಮಾಡಬೇಕು. ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಪೇ ದ ರಿಕ್ವೈರ್ಡ್ ಫೀಸ್, ಯೋಗ್ಯ ಶುಲ್ಕವನ್ನು ಕೊಡಬೇಕು. ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಫಾಲೋ ದ ಪ್ರಾಪರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡ್ರಾಫ್ಟಿಂಗ್ ದ ಡಾಕ್ಯುಮೆಂಟ್ಸ್, ದಾಖಲೆ ಪತ್ರಗಳನ್ನು ಸರಿಯಾದ ರೀತಿಯಲ್ಲಿ ದಾಖಲಿಸಬೇಕು. ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಫಾಲೋ ದ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್, ಸರಿಯಾದಂಥ ಯೋಗ್ಯ ಹಕ್ಕು ಮತ್ತು ಜವಾಬ್ದಾರಿಯನ್ನು ಪಾಲಿಸಬೇಕು. ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಇಶ್ಯೂ ದ ಸರ್ಟಿಫಿಕೇಟ್ಸ್ ಆರ್ ಗೆಟ್ ದ ಸರ್ಟಿಫಿಕೇಟ್ ಅಲಾಂಗ್ ವಿತ್ ದೇರ್ ಗೈಡೆನ್ಸ್ ಇನ್ಸ್ಟ್ರಕ್ಷನ್. ಅಂದರೆ ಅವರು ಯಾವ ರೀತಿಯಾದ ಗೈಡ್ ಮಾಡ್ತಾರೆ ಅನ್ನೋ ಇನ್ಸ್ಟ್ರಕ್ಷನನ್ನು ಪಡೆದುಕೊಳ್ಳತಕ್ಕಂಥ ಅಧಿಕಾರ ಅವ್ರಿಗಿರುತ್ತೆ. ಆ್ಯಂಡ್ ದ ಗೆಟ್ ದ ಸರ್ಟಿಫಿಕೇಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ತೊಗೋಬೋದು. Then merchant banker can appoint the promoter or directors on their own company. ಅಂದರೆ ಅವ್ರು ಡೈರೆಕ್ಟರ್ಸನ್ನು ಪ್ರಮೋಟರ್ಸನ್ನು ಅಪಾಯಿಂಟ್ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಅವರು. ಮರ್ಚೆಂಟ್ ಬ್ಯಾಂಕರ್ ಕ್ಯಾನ್ ಇನ್ವಾಲ್ವ್ ಇನ್ ಮೆನಿ ಪರ್ಸನ್ಸ್ ಹೂ ಈಸ್ ಗೈಡಿಂಗ್ ಅಂತ. ಆಮೇಲೆ ಮರ್ಚೆಂಟ್ ಬ್ಯಾಂಕರ್ ಶುಡ್ ನಾಟ್ ಆ್ಯಕ್ಟ್ ಆಸ್ ಅ ರಿಜಿಸ್ಟ್ರಾರ್. ವರ್ತಕ ಬ್ಯಾಂಕರರು ರಿಜಿಸ್ಟ್ರಾರ್ ಆಗಿ ಬಿಹೇವ್ ಮಾಡುವ ಅಧಿಕಾರ ಅವರು ಹೊಂದಿರಂಗಿಲ್ಲ. ಆ್ಯಂಡ್ ಮರ್ಚೆಂಟ್ ಬ್ಯಾಂಕರ್ ಕ್ಯಾನ್ ಅಪಾಯಿಂಟ್ ಅಂಡರ್ ರೈಟರ್ ಆಸ್ ವೆಲ್. ಆಲ್ರೆಡಿ ಏನು ಅಂಡರ್ ರೈಟರನ್ನು ಒಟ್ಟುಕೊಳ್ಳುವ ವ್ಯಕ್ತಿ, ಅಂಡರ್ ರೈಟರನ್ನು ನೇಮಿಸಿಕೊಳ್ಳುವ ಅಧಿಕಾರವನ್ನು ಹೊಂದಿರ್ತಾರೆ ಅವರು. ವೈ ಅಂಡರ್ ರೈಟರ್? ಬಿಕಾಸ್ ಇಫ್ ದ ಪರ್ಸನ್ ನಾಟ್ ಗೋಯಿಂಗ್ ಟು ಪರ್ಚೇಸ್ ದ ಶೇರ್ ದೆನ್ ಹಿ ಈಸ್ ಏಬಲ್ ಟು ಪರ್ಚೇಸ್ ಆ್ಯಂಡ್ ದೇ ಆರ್ ಗಿವಿಂಗ್ ಅಂಡರ್ ರೈಟಿಂಗ್ ಕಮಿಷನ್ ಟು ದೆಮ್. ಮತ್ತು ಏನು ಹೊಂದಿರ್ಬೋದು ಅಂದ್ರೆ ಮರ್ಚೆಂಟ್ ಬ್ಯಾಂಕರ್ ಕ್ಯಾನ್ ಆಫರ್ ದ ಡಾಕ್ಯುಮೆಂಟ್ಸ್ ಟು ಸೆಬಿ ಆಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೆಬಿಗೆ ಡಾಕ್ಯುಮೆಂಟನ್ನು ಒದಗಿಸುವ ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಆಮೇಲೆ merchant banker has to look after the stock exchange brokers, underwriters and many bankers. ಅವರು ಬ್ಯಾಂಕರ್ಸನ್ನು ನೋಡಬೇಕು, ಬ್ರೋಕರ್ಸನ್ನು ನೋಡಬೇಕು, ಸ್ಟಾಕ್ ಎಕ್ಸ್ಚೇಂಜ್ ಅಥಾರಿಟಿನ ನೋಡಬೇಕು. ವಿತ್ ಪ್ರಯರ್ 21 days ದೇ ಹ್ಯಾವ್ ಟು ಸಬ್ಮಿಟ್ ದ ನೆಸೆಸರಿ ಡಾಕ್ಯುಮೆಂಟ್ ಟು ರಿಜಿಸ್ಟ್ರಾರ್. 21 ದಿನಗಳೊಳಗಾಗಿ ಅವರು ಪ್ರಮುಖ ದಾಖಲೆ ಪತ್ರಗಳನ್ನು ಯಾರಿಗೆ ಸಲ್ಲಿಸಬೇಕ್ರಿ? ಸೆಬಿಗೆ ಸಲ್ಲಿಸಬೇಕು. ಆಮೇಲೆ ರೈಟ್ಸ್ ಇಶ್ಯೂವನ್ನು ಅವರು ಹೊಂದಿರ್ತಾರೆ, ಹಕ್ಕಿನ ನೀಡಿಕೆನ. And they are also having fill proper application form with depository. ಸಂಗ್ರಾಹಕರಿಗೆ ಯೋಗ್ಯ ಮಾಹಿತಿಯನ್ನು ಅವರು ಹೊಂದಬೇಕು. ಆಮೇಲೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಈಸ್ ದೇರ್ ಇನ್ ದೇರ್ ಕಂಪ್ನಿ. ಆಲ್ರೆಡಿ ನಾ ಏನಲ್ಲಿ ಕನಿಷ್ಠ ವಂತಿಗೆಯನ್ನು ಅವರು ಫಾಲೋ ಮಾಡಬೇಕು. ಆ್ಯಂಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಶುಡ್ ಬಿ ದೇರ್. ಅಲ್ಲಿ ಬಂಡವಾಳ ರಚನೆ ಕೂಡ ಅವರು ಹೊಂದಿರಬೇಕಾಗತ್ತೆ. ಆ್ಯಂಡ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಶುಡ್ ಬಿ ಅಪಾಯಿಂಟೆಡ್ ವಿತ್ ಪ್ರಮೋಟರ್ಸ್ ಆ್ಯಂಡ್ ಸೋ ಆನ್. ಸಾಕಷ್ಟು ವ್ಯಕ್ತಿಗಳಿಗೆ ಅಲ್ಲಿ ವರ್ತಕ ಬ್ಯಾಂಕರನ್ನು ನೇಮಕ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಹೊಂದಿರಬೇಕು. ಆ್ಯಂಡ್ ದ ಮರ್ಚೆಂಟ್ ಬ್ಯಾಂಕರ್ ಡೂ ಕನ್ಸಿಡರ್ ದ ರಿಸ್ಕ್ ಫ್ಯಾಕ್ಟರ್ ಆ್ಯಂಡ್ ಪ್ರಾಪರ್ ಇನ್ಫಾರ್ಮೇಷನ್. ಅಂದರೆ ವರ್ತಕ ಬ್ಯಾಂಕರರು ಅಪಾಯವನ್ನು ಪರಿಗಣಿಸಿ ಮಾಹಿತಿಯನ್ನು ಕೊಡಬೇಕು. ಸರಿಯಾದ ಅಪಾಯವನ್ನು ಪರಿಗಣಿಸಿ ಅಂದರೆ ದೇ ಶುಡ್ ನಾಟ್ ಗಿವ್ ಬ್ಲ್ಯಾಂಕ್ ಇನ್ಫಾರ್ಮೇಷನ್ ಟು ಇನ್ವೆಸ್ಟರ್ಸ್. ಸೊ ದ್ಯಾಟ್ಸ್ ವೈ ಮರ್ಚೆಂಟ್ ಬ್ಯಾಂಕರ್ ಸಿ ದ ರಿಸ್ಕ್ ದೆನ್ ಗೈಡ್. ದಟ್ ಈಸ್ ಇಂಪಾರ್ಟೆಂಟ್. ರಿಸ್ಕ್ ಎಷ್ಟೈತಿ ಅಂತ ತಿಳ್ಕೊಂಡು ಆಮೇಲೆ ಯಾರಿಗೆ ಗೈಡ್ ಮಾಡ್ಬೇಕ್ರಿ? ಇನ್ವೆಸ್ಟರ್ಸ್ಗೆ ಗೈಡ್ ಮಾಡಬೇಕು. ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಗಿವ್ ದೇರ್ ನೇಮ್ಸ್, ಪ್ರಾಪರ್ ನೇಮ್ಸ್ ಟುವರ್ಡ್ಸ್ ದ ಸೆಬಿ. ಅವರಿಗೆ ಯೋಗ್ಯ ಹೆಸರನ್ನು ಅವರಲ್ಲಿ ಕೊಡಬೇಕು. ಆ್ಯಂಡ್ ದೇ ಹ್ಯಾವ್ ಟು ಸಬ್ಮಿಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಆರ್ ಸ್ಟೇಟ್ಮೆಂಟ್ ವಿತ್ ರಿಜಿಸ್ಟ್ರಾರ್. ಸ್ಟೇಟ್ಮೆಂಟನ್ನು ರಿಜಿಸ್ಟ್ರಾರ್ಗೆ ಕೊಡಬೇಕು. ಆಮೇಲೆ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಲುಕ್ ಆಫ್ಟರ್ ದ ರಿಫಂಡ್, ಅಲಾಟ್ಮೆಂಟ್ ಆ್ಯಂಡ್ ಸೆಟ್ರಾ. ಅಂದರೆ ಅಲಾಟ್ಮೆಂಟ್ ಹಂಚಿಕೆ ಏನೇನು ಮಾಡಿರಿ, ವಾಪಸ್ ಹಣ ಏನೇನು ಬಂದಿದೆ ಅನ್ನೋದನ್ನು ಅವರು ನೋಡಬೇಕು. ಆ್ಯಂಡ್ ದೇ ಆರ್ ರೆಗ್ಯುಲರ್ ಇನ್ ಟಚ್ ವಿತ್ ಬ್ಯಾಂಕರ್ಸ್. ಬ್ಯಾಂಕರ್ ಜೊತೆಗೆ ವ್ಯವಹಾರವನ್ನು ಅವರು ಯೋಗ್ಯ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಮರ್ಚೆಂಟ್ ಬ್ಯಾಂಕರ್ ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಟು ಬಿ ಪೇಯ್ಡ್. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಅವರು ಕೂಡ ಅಲ್ಲಿ ಗಮನಿಸಬೇಕಾಗತ್ತ ಅಂತ. ಆಮೇಲೆ ಹಿ ಹ್ಯಾಸ್ ಟು ರೆಸ್ಪಾನ್ಸಿಬಲ್ ಫಾರ್ ಲೀಡ್
ಮರ್ಚೆಂಟ್ ಬ್ಯಾಂಕರ್ ಅದಾರೋ ಇಲ್ಲೋ ಅಂತ ನೋಡು. ಸೊ ದೀಸ್ ಆರ್ ಆಲ್ ಸೆಬಿ ಗೈಡ್ಲೈನ್ಸ್ ಟುವರ್ಡ್ಸ್ ದ ಮರ್ಚೆಂಟ್ ಬ್ಯಾಂಕರ್. ಇದು ಬಹಳ ಟೆಕ್ನಿಕಲ್ ಇದೆ. ಸೊ ಇದು ಇವತ್ತಿನ ಕ್ವಶನ್. ಸೊ ಯು ಕ್ಯಾನ್ ಸಿ ದ ವಿಡಿಯೋ. ಥ್ಯಾಂಕ್ ಯು.